ಓಕೆ, ಮದ್ಯಪ್ರಿಯರಿಗೆ ಶಾಕ್ ಆರ್ ಸ್ವೀಟ್ ನ್ಯೂಸ್ ಅವರವರಿಗೆ ತೋಚಿದಂತೆ. ಬಜೆಟ್ನಲ್ಲಿ ಪ್ರಕಟಿಸಿರೋಂಗೆ ಜುಲೈ 1ರಿಂದ ರಾಜ್ಯದಲ್ಲಿ ಮದ್ಯದ ಬೆಲೆಗಳ ಏರಿಳಿತ ಆಗುತ್ತೆ. ಪ್ರಕಟಿಸಿರೋಂಗೆ ಅಗ್ಗದ ಬೆಲೆಯ ಮದ್ಯಗಳು ದುಬಾರಿ ಆಗುತ್ತೆ. ಅಗ್ಗದ ಬೆಲೆಯ ಮದ್ಯಗಳು ದುಬಾರಿ ಆಗುತ್ತದೆ. ದುಬಾರಿ ಮದ್ಯದ ಬೆಲೆ ಇಳಿಕೆಯಾಗುತ್ತದೆ. ಈ ಭಾರ ಎಲ್ಲ ಯಾಕೆ? ಸರ್ಕಾರ ಅಧಿಸೂಚನೆ ಹೊರಡಿಸ್ಬಿಟ್ಟಿದೆ. ಈಗ ಎಣ್ಣೆ ದರ ಇಳಿಸ್ತೀರಾ, ಜ್ಞಾನೋದಯ ಆಯ್ತಾ ಅಂತ ಇವರು ಯಾರು ಕುಮಾರಸ್ವಾಮಿ, ಇದೆಲ್ಲ ಗ್ಯಾರಂಟಿ ಪರಿಣಾಮಪ್ಪ ಅಂತ ಅಬಕಾರಿ ಸಚಿವರು. ಈ ಬಗ್ಗೆ ಮಾತಾಡೋಕ್ಕೆ ವಿಪಕ್ಷಗಳಿಗೆ ನೈತಿಕತೆ ಇಲ್ಲ ಅಂದರೆ ಕೇಳಬಾರ್ದ ಸರ್? ಗುಂಡಿನ ಬಗ್ಗೆ ಮಾತಾಡೋದಕ್ಕೂ ನೈತಿಕತೆ ಬೇಕಾ? ಅವರು ಮಾಡಿದ್ದಾರೆ, ನಾವು ಮಾಡಿದೀವಿ ಅನ್ನೋ ಥರ ಲೆಕ್ಕ ಇರಬೇಕು. ಗಾಂಧೀಜಿ ಹೆಸರು ಹೇಳ್ಕೊಂಡು ಹೆಜ್ಜೆ ಹಾಕಿ ತಮಟೆ ಹೊಡೆದವ್ರು ನಾವ? ಯಾರ್ರೀ ಹೊಡೆದವ್ರು ನಿಮ್ಮ ಪಕ್ಷದಲ್ಲಿ? ಒಳ್ಳೆ ಕತೆ ಆಯ್ತಲ್ಲ. ಎಸ್ ಇಳಿಸ್ತಾರಂತ ಸ್ವಲ್ಪ ಜ್ಞಾನೋದಯ ಆಗಿದೆಯಾ ಅಂತ ಹೇಳಿ ಆಸೆ ದುಃಖಕ್ಕೆ ಕಾರಣ ಅಂತಕ್ಕಂಥದ್ದು ಏರಿಕೆ ಆಗೋ ಸಾಧ್ಯತೆ ಇದೆ. ನಿಮ್ಗೆ ತಿಳಿಸ್ತೀನಿ, ಏರಿಕೆ ಆಗುತ್ತೆ. ಜುಲೈ 1ಕ್ಕೆ ತಿಳಿಸ್ತೀನಿ. ನಂಗೆ ಏನಾಯ್ತು ಅದೇನಾಗತ್ತೋ ನೋಟಿಫಿಕೇಶನ್ ಆಗಲಿ ಅಲ್ವಾ, ಅಧಿಸೂಚನೆ ಹೇಳ್ತೀನಿ. ಇದ್ರ ಕತೆ ಏನು ಅಂತ ಬೇಕಾದ್ರೆ ಏನು ಇವ್ರು ಒಬ್ಬರೇ ಬುದ್ಧಿವಂತರಲ್ಲ. ಇವರು ಮಿನಿಸ್ಟರ್ ಆಗಕ್ಕೆ ಮೊದಲು ನಾವು ಮದ್ಯದ ಏರಿಯಾ ಕವರ್ ಮಾಡ್ಕೊಂಡಿರೋ. ಅಗ್ಗದ ಮದ್ಯ ಅಂದರೆ ಚೀಪ್ ಲಿಕ್ಕರು. ಚೀಪ್ ಲಿಕ್ಕರನ್ನು ಕೊಡುವುದು ನಮ್ಮ ಅಸ್ಯೂಮ್ಡ್ ಏನು, ನಮ್ಮ ನಂಬಿಕೆ ಏನು ಅಂದರೆ ಬಡವರು, ಕೂಲಿ ಕಾರ್ಮಿಕರು, ಕೆಲಸದಲ್ಲಿ ಪಾಪ ಕಷ್ಟದಲ್ಲಿರೋರು ಅವರು. ಯಾಕದಂತಂದ್ರು ಅಂದರೆ ಸಾರಾಯಿ ತಮಿಳ್ನಾಡಲ್ಲಿ 50 ಜನ ಕುಡಿದು ಸತ್ರಲ್ಲ, ಅದೆಲ್ಲ ಕಡಿಮೆ ಆಗಲಿ, ನಮ್ಮ ಜನಕ್ಕೆ ಅಗ್ಗದ ದರದಲ್ಲಿ ಲಿಕ್ಕರೇ ಕುಡೀಲಿ, ಅದನ್ನು ಕುಡಿಯೋ ತಪ್ಪು ಸಾಯೋ ತಪ್ಪಲಿ ಅಂತ ತಂದಿದ್ದಿದ್ದು ಅಷ್ಟೇ. ಕಾಮನ್ ಸೆನ್ಸ್ ಅದು. ಸೊ ಅಗ್ಗದ ದರದ ಮದ್ಯವನ್ನ ದುಬಾರಿ ಮಾಡಿದ್ರೆ ಬಡವರ ಪರ ಅಂತ ಅನ್ಕೋಬೇಡಿ, ಆಗಲ್ಲ. ಹೇಳ್ತೀನಿ ಯಾಕೆ ಅಂತ. ಕಾಸೆತ್ತಕ್ಕೆ ಮಾಡಿರೋದು ಇದನ್ನ ಯಾಕೆ ಅಂತ ಹೇಳ್ತೀನಿ. ಅಗ್ಗದ ಮದ್ಯ ವ್ಯವಹಾರ ನಡೆಯುವುದು ವಾಲ್ಯೂಮಲ್ಲಿ. ಕಾಸ್ಟ್ಲಿ ಮದ್ಯ 10 ಬಾಟಲ್ ವ್ಯಾಪಾರ ಆಗಿಬಿಟ್ರೆ ಅದೆಷ್ಟೋ 10,000 ರೂಪಾಯಿ ಲಾಭ ಅಂತ ಇಟ್ಕೊಳ್ಳಿ. ಅಗ್ಗದ ಮದ್ಯ ಹೇಗೆ ಅಂದರೆ 1,00,000 ಬಾಟಲ್ ವ್ಯಾಪಾರ ಆಗತ್ತದು, ಆಗ 16,000 ಲಾಭ ಬರುತ್ತೆ. ವಾಲ್ಯೂಮ್ ಬಿಸ್ನೆಸ್ಸು, ಚೀಪ್ ಲಿಕ್ಕರ್ ಬಿಸ್ನೆಸ್. ಇದು ವಾಲ್ಯೂಮ್ ಅಲ್ಲ, ಯಾವುದು ಕಾಸ್ಟ್ಲಿ ಲಿಕ್ಕರ್ದು ವಾಲ್ಯೂಮ್ ಬಿಸ್ನೆಸ್ ಅಲ್ಲ. ಇಷ್ಟು ಇದು 50 ಕೇಸ್ ಖರ್ಚಾದ್ರೆ ಅದು 500 ಕೇಸ್ ಖರ್ಚಾಗತ್ತದು. ಹಾಗಾಗಿ ದರ ಜಾಸ್ತಿ ಮಾಡಿದ್ರೆ ಅದ್ರಲ್ಲಿ ದುಡ್ಡು ಜಾಸ್ತಿ ಬರುತ್ತೆ ಅವ್ರಿಗೆ. ಆಯ್ತಲ್ಲ, 2,000 ರೂಪಾಯಿ ಯಾರ್ಯಾರು ಗುಂಡಾಗ್ತಿರೋ ಅವರೆಲ್ಲ ನಿಮ್ಮ ಹೆಂಡ್ತಿರ್ಗೆ 2,000 ರೂಪಾಯಿ ಬರ್ತಿದ್ದಾರೆ. ಒಂದ್ಸರಿ ಮಚ್ಚ ಎಂಟರ್ಟೈನ್ ತಗೊಳ್ಳಿ. ನನ್ನ ಪಾಯಿಂಟ್ ಭಾಳ ಸಿರಳಪ್ಪ. ಅಗ್ಗದ ಮದ್ಯ ಜಾಸ್ತಿ ಮಾಡಿದ್ರೆ ಕಡಿಮೆ ಮಾಡಿಬಿಡ್ತಾರೆ, ಅವ್ರು ಕುಡಿಯೋದು ಮಾಡಲ್ಲ. ಯಾಕಂದರೆ ಭಾಳ ಸರಿ ಸೋಷಿಯಲ್ ಸ್ಟಡೀಸಲ್ಲಿ ಏನು ಬಂದಿದೆ ಅಂದರೆ ಭಾಳ ಜನ ಈ ಅಗ್ಗದ ಮದ್ಯವನ್ನು ಕುಡಿಯುವವರು ಮದ್ಯದಾಸರು, ಮದ್ಯಕ್ಕೆ ಚಟಕ್ಕೆ ಬಲಿಯಾಗಿದ್ದಾರೆ ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಆ ದೇಹದ ಪೇಯ್ನಿಂದ ತಪ್ಪಿಸ್ಕೊಳ್ಳೋಕ್ಕೆ, ಆ ಸ್ಟ್ರೆಸ್ಸಿಂದ ರಿಲೀವ್ ಆಗಿಬಿಡೋಕ್ಕೆ, ಅಥವಾ ಇನ್ನೇನೋ ಫ್ಯಾಮಿಲಿ ಗೋಜಲ್ಗಳಿಂದ ಎಸ್ಕೇಪ್ ಆಗಿಬಿಡೋಕ್ಕೆ, ಈ ಥರದಕ್ಕೆ ಕುಡಿಯೋದು. ಅದಕ್ಕೆ ನಂದು ವಾದ ಏನು, ಬಹಳ ಸಿಂಪಲ್. ಸರ್ಕಾರದೊಂದು ಸ್ಲೋಗನ್, ಬಡವರ ಮಕ್ಕಳು ಕುಡಿಬೇಕಪ್ಪ. ಸಿನಿಮಾ ಡೈಲಾಗ್ ನಾವು ಬೇರೆ ಹತ್ರ ಹೇಳ್ತಿದ್ದೀರಿ ಸರ್. ಬಡವರ ಮಕ್ಕಳು ಕುಡಿಬೇಕಪ್ಪ, ಮುಂದೆ ಬರಬೇಕಪ್ಪ, ಕುಡಿಬೇಕಪ್ಪ, ಅಷ್ಟೇ. ಸೊ ವಾಲ್ಯೂಮ್ ಬಿಸ್ನೆಸ್. ಸೊ ಹಾಗಾದ್ರೆ ಕಾಸ್ಟ್ಲಿ ಮದ್ಯದ್ದು ಹೇಳ್ತೀನಿ ಕತೆ ತಗೊಳ್ಳಿ. ಈಗ ಅದು ಕಡಿಮೆ ಆಗತ್ತೆ. ಹಾಗಾದ್ರೆ ಸಿದ್ದರಾಮಯ್ಯ ಸರ್ಕಾರ ಶ್ರೀಮಂತರ ಪರ ಅಂತ ಹಾಗೇನು ಅನ್ಕೋಬೇಡಿ. ಮತ್ತೆ ಈಗಾಗಲೇ ಕರ್ನಾಟಕದಲ್ಲಿ ಈ ಕಾಸ್ಟ್ಲಿ IMFL ಏನಿದೆ, ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್, IMFL ಲಿಕ್ಕರ್ ಬಿಸ್ನೆಸ್ ಏನಿದೆ, ಅದರ ಟ್ಯಾಕ್ಸೇಷನ್ ಮೂಗನ್ ದಾಟಿ ನೆತ್ತಿ ಹತ್ತಿ ಆಕಾಶಕ್ಕೆ ಹೋಗ್ಬಿಟ್ಟಿದೆ. ಅದರ ಟ್ಯಾಕ್ಸೇಷನ್ಸ್ ಬೇರೆ ರಾಜ್ಯಗಳಿಗೆಲ್ಲ ಹೋಲಿಸಿದ್ರೆ. ಸೊ ಹಾಗಾಗಿ ದೆರ್ ಇಸ್ ಅ ಸೀರಿಯಸ್ ಹಿಟ್ ಇನ್ ಬಿಸ್ನೆಸ್. ಹ್ಯೂಜ್ ಟ್ಯಾಕ್ಸೇಷನ್ ಆದಾಗ ವಿಮಾನದಲ್ಲಿ ಬಂದು ಇಳಿಯೋನು 2 ಲೀಟರ್ ಎತ್ಕೊಂಡ್ಬರ್ಬೋದು, ಮನೆಗೆ ಎತ್ಕೊಂಡ್ಬರ್ತಾರೆ ಅವ್ರ ಬಕರಾಗಳೆಲ್ಲ. ಹಂಗಾಗಿ ಅದ್ರ ಬಿಸ್ನೆಸ್ ಆಸ್ ಹಿಟ್. ಸೊ ಇದು ಇಳಿಸಿದ್ರೆ ಬಿಸ್ನೆಸ್ ಇಲ್ಲಾಗತ್ತೆ, ಮತ್ತೆ ಇಲ್ಲೂ ಕಾಸು ಬರುತ್ತೆ. ಕ್ಯಾಲ್ಕುಲೇಷನ್ ಚೆನ್ನಾಗಿ. ಇದು ಬಿಸ್ನೆಸ್. ಅದಕ್ಕೆ ಇದನ್ನ ಕಮ್ಮಿ ಮಾಡಿ, ಅದಕ್ಕೆ ಹಿಂಗೆ ಮಾಡಿರೋದು ಇವ್ರ ವ್ಯವಹಾರನ ಕಾಸೆತ್ತಕ್ಕೆ. ಎತ್ಕಳಿ, ನಮಗೇನಾಗಬೇಕು? ಗಾಂಧೀಜಿ ಹೆಸರೇಳಿದೆ ಕಾಂಗ್ರೆಸ್ಸು. ಪಾನ ನಿರೋಧ, ಬಡವರಿಗೆ ಒಳ್ಳೇದಾಗಬೇಕು ಅಂತಂದಿದ್ದೀರಿ. ಒಳ್ಳೇದಾಗತ್ತೆ, ನಾನು ಹೇಳಿದ್ನಲ್ಲ, ಬಡವ್ರಿಗೆ ಒಳ್ಳೇದಾಗತ್ತೆ.
ಅಂತ. ಯಾಕ್ರಿ ಕೊಡಬೇಕು ನಾವು ಎಕ್ಸ್ಟ್ರಾ ದುಡ್ಡನ್ನು ಅಂತ ಗುಂಡಾಕೋ ಗಿರಾಕಿಗಳು ನಾಳೆ ಕೇಳ್ತಾರೆ. ಹೌದು. ಕೊಡ್ಬೇಕ್ರಪ್ಪ. ರಾಜ್ಯ ಮುಂದಕ್ಕೆ ಬರಬೇಕು ಅಂದರೆ, ಅಭಿವೃದ್ಧಿ ಆಗಬೇಕು ಅಂದರೆ ಸಂಪನ್ಮೂಲ ಬೇಡವೇ? ಕ್ರೋಢೀಕರಿಸಬಾರ್ದಾ? ಗಾಂಧೀಜಿ ಹೆಸರು ಹೇಳ್ತೀವಲ್ಲ, ಯಾವ್ದು? ನಮ್ಮನ್ನು ನಾವು ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಗುಂಡುದಾಸರ ದುಡ್ಡನ್ನು ತಂದು ಅಭಿವೃದ್ಧಿ ಮಾಡ್ಕೋಬೇಕು. ಇದು ನಮ್ಮ ಹಣೆ ಬರಹ ಈ ದೇಶದಲ್ಲಿ. ಮಾತಾಡೋದು ಮಾತ್ರ ಫುಲ್ ಸುಳ್ಳು ಹೇಳ್ತೀವಿ, ಗಾಂಧೀಜಿ ಹೆಸರು ಹೇಳ್ಕೊಂಡು ಮಾತಾಡ್ಕೊಂಡು ಬಿಡ್ತಾ ಇರ್ತೀವಿ ರೈಲನ್ನು ಸುಮ್ಮನೆ. ಅದಕ್ಕೆ ಈಗ ನಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಹೀಗೆ ಜನಕ್ಕೆ, ಯಾಕಂದರೆ ಅದನ್ನು ಕುಡಿಯೋದನ್ನ ನಿಲ್ಸೋಕ್ಕಾಗಲ್ಲ, ಏನಿಲ್ಲ, ನೀವು ಏನು ಹೇಳಿದ್ರು ಅವ್ರು ಕುಡ್ದೇ ಕುಡಿತಾರೆ, ಮಾಡೋರು ಮಾಡೇ ಮಾಡ್ತಾರೆ. ಅದಕ್ಕೆ ಇನ್ನು ಮುಂದಕ್ಕೆ ಏನು ಸ್ಲೋಗನು? ನಾವಿಬ್ಬರು ನಮಗಿಬ್ಬರು ಅಂತೆಲ್ಲ ಹಿಂದೆ ಇರ್ತಿರ್ಲಿಲ್ವಾ ಸ್ಲೋಗನ್ನು? ಹೌದು. ಬಸ್ಸಲ್ಲೆಲ್ಲ ಆಗ್ತಿರ್ಲಿಲ್ವೇನ್ರಿ ಕುಟುಂಬ ಕಲ್ಯಾಣ ಯೋಜನೆಗೆ? ನಿಜ ಸರ್. ನಾವಿಬ್ಬರು ನಮಗಿಬ್ಬರು ಅಂತ ಈಗ ಹೊಸದೊಂದು ಸ್ಲೋಗನ್ ಹಾಕಬೇಕು. ಯಾವುದು? ಅಬಕಾರಿ ಇಲಾಖೆಯಿಂದ ಏನಂತ? ಚೆನ್ನಾಗಿ ಕುಡಿಯಿರಿ, ಅಭಿವೃದ್ಧಿ ಮಾಡಿಸಿ. ಅಷ್ಟೇ. ಆದಾಯ ತನ್ನಿ. ಅದೇ ಅಭಿವೃದ್ಧಿ ಮಾಡಿಸಿ ಅಂದರೆ ಆದಾಯ ತನ್ನಿ ಅಂತಾನೆ. ಅಥವಾ ಚೆನ್ನಾಗಿ ಕುಡಿಯಿರಿ, ಅಭಿವೃದ್ಧಿಯ ಜೊತೆ ಕೈ ಜೋಡಿಸಿ, ಬನ್ನಿ ನಾಡನ್ನು ಕಟ್ಟೋಣ ಅಂತ ಬೇಕಾದ್ರೆ ಹಾಕ್ಕೋಬೋದು. ನಾವಿಬ್ಬರು ನಮಗಿಬ್ಬರು ಟೈಪ್ ನೀವು ಹಾಕ್ಕೋಬೋದು. ಹಾಕಳ್ರಿ, ಎಂಜಾಯ್ ಮಾಡಿರಿ ಅಷ್ಟೇ. ಗ್ಯಾರಂಟಿಗಳ ಭಾರವನ್ನು ಸರಿದೂಗಿಸಲು ತೈಲ ಬೆಲೆ ಹೆಚ್ಚಿಸಿದ್ರ ಬಗ್ಗೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಈ ಮಧ್ಯೆ ಸಚಿವ ಶರಣಪ್ರಕಾಶ್ ಪಾಟೀಲ್ ಮಾತ್ರ ಸೋಮಣ್ಣನವರು ಮೊದಲು ನೀಟ್ ಹಗರಣದ ಬಗ್ಗೆ ಮಾತನಾಡಲಿ, ನಂತರ ನಾವು ತೈಲ ದರದ ಏರಿಕೆಯ ಬಗ್ಗೆ ಸ್ಪಷ್ಟನೆ ಕೊಡ್ತೀವಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅಯ್ಯೋ, ಇವ್ರು ತಿರುಗೇಟು ಏಟು ಪ್ರತಿ ಏಟು ಗರಮ್ಮು ಪರಮ್ಮು ಎಲ್ಲ ನಮ್ಗೆ ನೋಡಿ ಸಾಕಾಗೋಗಿದೆ. ಯಾಕೆ ಸರ್? ಅವರು ನೀಟ್ ಬಗ್ಗೆ ಮಾತಾಡಿ ನಾವು ಇದನ್ನ ಆಮೇಲೆ ಮಾತಾಡ್ತೀವಿ, ಆಮೇಲೆ ಯಾಕೆ ಈಗ ಮಾತಾಡಿ, ಆಮೇಲೆ ನಾನು ಮಾತಾಡಾಯ್ತು ನೀವೇನ್ರಿ ಮಾಡ್ತಿದ್ದೀರಿ ನಾಲ್ಗೆಗೆ ಅಂತ ಕೇಳಿಬೇಕಾದ್ರೆ ಅವ್ರು ಮಾತಾಡೋವರೆಗೂ ನೀವು ಯಾಕಪ್ಪ ಕಾಯ್ಬೇಕು? ಅಂದ್ರೆ ಅವ್ರು ಮಾತಾಡಲ್ಲ ಅಂತ ಇವರು ಅಷ್ಟೇ ಕತೆ. ನೀವು ಯಾಕೆ ಮಾತಾಡ? ತೈಲ ಬೆಲೆದನ್ನು ಬೆಲೆ ಏರಿಕೆ ಅದು ಕೇಳ್ತಾ ಇರೋದು ನಾವು ರಾಜ್ಯದ ಜನ, ನಿಮಗೆ 134 ಜನ ಕೋಟ್ ಹಾಕಿರೋದಕ್ಕೆ. ನೀಟ್ ಬಗ್ಗೆ ಕೇಳ್ತಿರೋದು ರಾಷ್ಟ್ರದ ಪ್ರಶ್ನೆ, ಅದನ್ನು ಅವ್ರನ್ನ ಕೇಳೋಣ. ನಾವು ರಾಜ್ಯದ ಪ್ರಶ್ನೆ ಕೇಳ್ತಿರೋದು. ಉತ್ತರ ಕೊಡೋದಾದರೆ ಕೊಡಿ, ಅವ್ರು ಕೊಡಲಿ, ನಾ ಕೊಡ್ತೀನಿ ಅಂತ. ಇದು ಈ ಡ್ರಾಮಾ ಬೇಡ ಸುಮ್ಮನೆ. ಆಲ್ ರೈಟ್. ನೀಟ್ ಅಕ್ರಮದ ವಿರುದ್ಧ ಭುಗಿಲೆದ್ದಿದೆ ಸಹಜವಾಗಿ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಅದು ಕೇಂದ್ರ ಮಂತ್ರಿಗಳಿಗೂ ತಟ್ಟಿದೆ, ತಟ್ಟಬೇಕು. ಎಲ್ಲ ಕಡೆ ಪ್ರತಿಭಟನೆ ಡ್ಯಾಶ್ ಡ್ಯಾಶ್ ಡ್ಯಾಶ್. CBIಗೆ ಯಾಕೆ ವಹಿಸ್ತಿಲ್ಲ ಅಂತ? ವಹಿಸ್ಬೋದು, ಶರಣಪ್ರಕಾಶ್ ಪಾಟೀಲ ಕೇಳಿರೋದು ವಹಿಸ್ಬೋದು. ನನ್ನ ಪ್ರಕಾರ ಅದನ್ನು ವಹಿಸೋಕ್ಕಾಗದೇ ಇರೋಂಥದ್ದೇನಿಲ್ಲ. ಏನಿದ್ರಲ್ಲಿದೆ? ಈಗ ಯಾವುದೋ ನಟನ ಕೇಸ್ ಬಂದಿದೆ, ಅದನ್ನು ತನಿಖೆಯಲ್ಲಿ ಯಾರೋ ಅಡ್ಡ ಹೋಗಬಾರ್ದು ಮಾಡಬಾರ್ದು, ಯಾಕೆ ಹೋಗ್ಬೇಕಾದ ಪೊಲಿಟಿಕಲ್ ಅಲ್ಲ ಅಂತ ಏನು ಹೇಳಿದ್ದೀವಿ. ಹಾಗೆ ನೀಟುವೆ ಯಾವನೋ ಕಚಡ ಪೇಪರ್ ಲೀಕ್ ಮಾಡಿದರೆ CBI ಕೊಡಿ, ಹೆಡಮುರಿ ಕಟ್ಟಿ, ಏನಿದೆ ಅದರಲ್ಲಿ? ಮಾಡಿದವನು ಅನುಭವಿಸ್ಕೊಳ್ಳಪ್ಪ, ಏನಿದೆ? ಕೊಡಬಾರ್ದು ಅನ್ನೋದೇನು? ಹಾಂ, ಇನ್ನು ಬಿಹಾರದಲ್ಲಿ ಯಾರ್ದೋ ಫೋಟೋ ಕೊಡೋದು, ಅವ್ರ ಮೇಲೆ ಇವರೇ ತಾಕೋದು, ಇವ್ರ ಮೇಲೆ ಅವರೇ ತಾಕೋದು, ವ್ಯವಹಾರ ಮಾಡ್ಕೊಂಡಿದ್ದಾರೆ. ಆದರೆ ಕೌನ್ಸಲಿಂಗನ್ನು ಮಾತ್ರ ಮುಂದಕ್ಕೆ ಹಾಕಲ್ಲ ಅಂತ ಸುಪ್ರೀಂ ಕೋರ್ಟ್ ಮಗದೊಮ್ಮೆ ಇವತ್ತು ಸ್ಪಷ್ಟಪಡಿಸ್ಬಿಟ್ಟಿದೆ. ಸೊ ಪಾಯಿಂಟ್ ಈಸ್, ನಾವು ಬಂದಿರೋ ರಿಸಲ್ಟಲ್ಲೇ ಮುಂದಕ್ಕೆ ಹೋಗಬೇಕು ಅಲ್ವಾ? ಏನಾಗುತ್ತೆ ಆ ದಿನಾಂಕದ ಆಗುತ್ತೆ. ಆಲ್ ರೈಟ್. ಇನ್ನು UGC ನೆಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಕಾರಣ CBI ತನಿಖೆಗೆ ವಹಿಸಲಾಗಿದೆ. ಇದರ ಮಧ್ಯೆ ಡಾರ್ಕ್ ನೆಟ್ನಲ್ಲಿ ಭಾನುವಾರವೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು ಟೆಲಿಗ್ರಾಂನಲ್ಲಿ ಮಾರಾಟಕ್ಕೆ ಇಡಲಾಗಿತ್ತು. ನೆಟ್ ಪ್ರಶ್ನೆ ಪತ್ರಿಕೆ ಬರೀ 500 ರೂಪಾಯಿಂದ 5,000 ರೂಪಾಯಿಗೆ ಮೆಸೆಂಜಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ಬಿಕ್ರಿಯಾಗಿತ್ತು ಅಂತ CBI ತನಿಖೆಯಲ್ಲಿ ಗೊತ್ತಾಗಿದೆ. ಕೆಲವೊಂದಷ್ಟು ಆಧಾರಗಳನ್ನು ಸಂಗ್ರಹಿಸಿ CBI ಅದರ ಆಧಾರದ ಮೇಲೆ ತನಿಖೆಯನ್ನು ತೀವ್ರಗೊಳಿಸಿದೆ. ಇನ್ನು ಪರೀಕ್ಷೆಯ ಗೌಪ್ಯತೆ ಹಾಗೂ ಸಮಗ್ರತೆಗೆ ಧಕ್ಕೆ ತಂದಿರುವವರ ವಿರುದ್ಧ ಸೆಕ್ಷನ್ 120B ಹಾಗೂ 420 ಅಡಿ CBI ಕೇಸ್ ದಾಖಲಿಸಿದೆ. ಶೀಘ್ರವೇ UGC ನೆಟ್ ಮರುಪರೀಕ್ಷೆ ದಿನಾಂಕವನ್ನು NTA ಪ್ರಕಟ ಮಾಡುತ್ತೆ. ಆ NTA ಅನ್ನೋದು ಒಂಥರ ಅವ್ಯವಹಾರಗಳಾದರೂ ಆಗದಂತೆ ಡ್ರಾಮಾ ಮಾಡಿಕೊಂಡು ಓಡಾಡುವ ಇನ್ಸ್ಟಿಟ್ಯೂಷನ್ ಥರ ಕಾಣಿಸ್ತಿದೆ ನನಗೆ. ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಹಿಂಗೆ. ಅದೇ ಮನಿ CET ಮಾಡಿದ್ರಲ್ಲಪ್ಪ, ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದಿದ್ದಕ್ಕೆ ಬರಬಾರ್ದು ಅಂತ ಎಲ್ಲಿದೆ ಅಂತ, ಪೇಪರ್ ಲೀಕ್ ಆಗಬಾರ್ದು ಅಂತ ಎಲ್ಲಿದೆ? ಹಂಗೂ ಕೇಳ್ಬೋದು ನಾಳೆ. ಅದಕ್ಕೆ ಏನು ಕಷ್ಟ? ಸಮಸ್ಯೆ ಆಗೋದು. ನಿನಗೆ ತಾಕತ್ತಿದ್ರೆ ಲೀಕ್ಡ್ ಪೇಪರ್ ತಗೋಬೇಕಿತ್ತು ನೀನು. ನಿನಗೆ ತಗೊಳಕ್ ಶಕ್ತಿ ಇಲ್ಲ ಅಂತ ನಮ್ಗೆ ಹೇಳ್ತೀನಿ ಅಂತಾನು ಕೇಳ್ಬೋದು ಬೇಕಾರೆ. ಅವ್ರ ಸಾಮರ್ಥ್ಯದ ಪ್ರಶ್ನೆ ಅಷ್ಟೇ. 5,000 ರೂಪಾಯಿ 200 ರೂಪಾಯಿ ಅಂದ್ರಲ್ಲ, ಎಗೇನ್ ಇಟ್ಸ್ ಎ ವಾಲ್ಯೂಮ್ ಬಿಸಿನೆಸ್. ಇದರಲ್ಲಿ ಕಡಿಮೆ ರೇಟ್ ಇದ್ರೆ ಹೆಚ್ಚು ಹುಡುಗರು ತಗೋತಾರೆ, ಜಾಸ್ತಿ ರೇಟ್ ಇಟ್ಬಿಟ್ರೆ ಹುಡುಗರು ತಗೊಳ್ಳದೆ ಹೋಗ್ಬಿಡ್ಬೋದು. ಯಾರು ವಾಲ್ಯೂಮ್ ಬಿಸ್ನೆಸ್ಗೆ ಹೋಗಿದ್ದಾರೆ, ಅದಕ್ಕೆ 500 ರೂಪಾಯಿಂದ 500 1,000 ರೂಪಾಯಿ. ಅಥವಾ ಎಂಡೆಂಡಿಗೆ ಬಂದಾಗಿನ ತಗೊಳ್ಳೋರು ಕಡಿಮೆ ಆಗ್ತಿರ್ತಾರೆ ಅಂತ. ಈಗ ನಮ್ಮ ಹಬ್ಬದ ದಿನದಲ್ಲಿ ಪಾಪ ನಮ್ಮ ಹೂವಿನ ವ್ಯಾಪಾರಿಗಳೆಲ್ಲ ಬೆಂಗಳೂರಿಗೆ ಬಂದು ರೋಡ್ ಸೈಡಲ್ಲಿ ವ್ಯಾಪಾರ ಮಾಡ್ತಾರೆ. ಹಬ್ಬಕ್ಕಿನ್ನು 2 ದಿನ ಇದೆ ಅಂದಾಗ ಫುಲ್ ರೇಟು, ಹಬ್ಬದ ಹಿಂದಿನ ದಿನ ಅಂತೂ ಡಬಲ್ ರೇಟು.
ಹಬ್ಬದ ದಿನ ಬೆಳಿಗ್ಗೆನೂ ಸಿಕ್ಕಾಬಿಟ್ಟೆ ರೇಟು, ಮಧ್ಯಾಹ್ನ ಆಗ್ತಿದ್ದಂಗೆ ರೇಟ್ ಇಳಿಯುತ್ತೆ, ಸಂಜೆ ಆಗ್ತಿದ್ದಂಗೆ ಮಿಕ್ಕಿರೋ ಅವ್ನು ಎಸ್ಬಿಟ್ಟು ಹೋಗ್ತಾರೆ ಪಾಪ. ಆಗ ಯಾರು ಹೋಗಿ ಕೇಳಿದ್ರೆ ಎತ್ಕೊಂಡು ಹೋಗೋತ್ಲ ಕಡೆಗೆ ಅಂತಾರೆ, ಕಮ್ಮಿ ಕೊಟ್ಬಿಡೋದು ಅಷ್ಟೇ. ಹಾಗೆ ಇದುವೇ ಲೇಟ್ ಆಗದಂಗೆ ಇನ್ನು ಆಮೇಲೆ ಯಾರು ತಗೊಳ್ಳಲ್ಲ ಅಂತ ಕಡಿಮೆ ರೇಟಿಗೆ ಕೊಟ್ಟಿರ್ತಾರೆ. ಕಚಡಗಳಂತಂದು ಮರ್ಡರ್ ಈಸ್ ಓಕೆ ಬೇಕಾದ್ರೆ ನನ್ನ ಪ್ರಕಾರದಲ್ಲಿ ಯಾವತ್ತೋ ಒಂದು ದಿನ ಹೇಳ್ಬಿಡ್ತೀವಿ. ಇದು ಭವಿಷ್ಯವನ್ನೇ ಮರ್ಡರ್ ಮಾಡ್ದಂಗೆ ಇದನ್ನೆಲ್ಲ ಮಾಡಿದಾಗ ಅದನ್ನೇ ಸಾಯಿಸ್ತಾರೆ. ಸಾವಿರಾರು ಮಕ್ಕಳುಗಳ ಭವಿಷ್ಯ ಒಂದು ಕಡೆ ಪಾಪ ಸಿಗದೆ ಇದ್ದವ್ರಿಗೆ, ಇನ್ನೊಂದು ಕಡೆ ಇದನ್ನು ತಗೊಂಡೋಗಿ ಸೀಟ್ ತಗೊಂಡು ಬಂದಿರ್ತಾನಲ್ಲ ಅವನು ಹಾಳು ಮಾಡೋ ಭವಿಷ್ಯ ಎಷ್ಟು ಜನದ್ದು. ಅವನಿಂದಾಗ ಅನಾಹುತ. ಇದಕ್ಕೆ ಆ್ಯಕ್ಟ್ ಹೆಂಗಿರಬೇಕು ಅಂದರೆ ಮರಣದಂಡನೆ ಒಂದೇ ಶಿಕ್ಷೆ ಇರಬೇಕು. ಇದಕ್ಕೆ ಇನ್ನೇನು ಶಿಕ್ಷೆ ಇರಬಾರ್ದು. ಇದಕ್ಕೆ ಅಕ್ರಮ ಈ ಕ್ವಶನ್ ಪೇಪರ್ ಲೀಕಲ್ಲಿ ತಗಲಾಕೊಂಡವ್ರಿಗೆ ಮರಣದಂಡನೆ ಒಂದೇ ಇರಬೇಕು ಶಿಕ್ಷೆ, ಇನ್ನೇನು ಇರಕೂಡ್ದು. ಸಾಯಿಸ್ಬೇಕು, ಪಬ್ಲಿಕ್ ಏರಿಯಲ್ಲಿ ನಿಲ್ಲಿಸ್ಬಿಟ್ಟು ಗುಂಡೊಡೆದು. ಕಷ್ಟಪಡ್ತಿರ್ತಾರೆ, ಡ್ರಾಮಾ ಆಡ್ಕೊಂಡು ರಾಜಕೀಯ ಮಾಡ್ಕೊಂಡು ಅವನ ಮೇಲೆ ಇವನು ಹೇಳ್ತಾನಂತೆ, ಇವನ ಮೇಲೆ ಅವನು ಹೇಳ್ತಾನಂತೆ. ಆ ಯೋಗ್ಯರಂತಂದು ನೆಟ್ಟಿಗೆ ಎಕ್ಸಾಮ್ ಮಾಡೋಕ್ಕೆ ಯೋಗ್ಯತೆ ಇಲ್ಲದ್ರೆ ಸರ್ಕಾರಗಳು ಯಾಕೆ ಇರಬೇಕು? ಎಸ್